ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಹಾಗೂ ಜಗ್ಗೇಶ್ ಅಭಿಮಾನಿ ಬಳಗದ ವತಿಯಿಂದ ಸಾರ್ವಜನಿಕ ಸೇವೆಗೆ ನೂತನ ತುರ್ತು ವಾಹನ ಲೋಕಾರ್ಪಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ. ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಕನ್ನಡ ಚಲನಚಿತ್ರ ಹಾಸ್ಯ ಕಲಾವಿದರಿಂದ ಮನೋರಂಜನಾ ಕಾರ್ಯಕ್ರಮ ಜರುಗಲಿದೆ ಎಂದು ಫ್ರೆಂಡ್ಸ್ ಗ್ರೂಪ್ನ ಸೇವಾ ಸಮಿತಿ ಅಧ್ಯಕ್ಷ ಕೆಎನ್ ರವಿಕುಮಾರ್ ತಿಳಿಸಿದರು. ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 23ರ ಗುರುವಾರ ಸಂಜೆ 5 ಗಂಟೆಗೆ ಪಟ್ಟಣದ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ನಡೆಯುವ ಮಹತ್ವದ ಕಾರ್ಯಕ್ರಮದಲ್ಲಿ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕೊಂಚಟಿಗ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಹಕಾರ ಸಚಿವ ಮಧುಗಿರಿ, ಶಾಸಕ ಕೆಎನ್ ರಾಜಣ್ಣ, ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯಸಭಾ ಸದಸ್ಯರು ಹಾಗೂ ನವರಸ ನಾಯಕ ಜಗ್ಗೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದೆ. ತಾಲೂಕಿನ ಎಲ್ಲಾ ಜನತೆಗೂ ಆಹ್ವಾನ ನೀಡಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಅಧ್ಯಕ್ಷ ಕೆಎನ್ ರವಿಕುಮಾರ್ ಹಾಗೂ ಜಗ್ಗೇಶ್ ಅಭಿಮಾನಿ ಬಳಗದ ಅಧ್ಯಕ್ಷ ಡಿಎಂ ಮಲ್ಲಣ್ಣ ಹಾಗೂ ಸದಸ್ಯರು ಮನವಿ ಮಾಡಿದ್ದಾರೆ. ಅನುಕೂಲ ಆಗಿದೆ. ಅದು ಸ್ವಲ್ಪ ಗಾಡಿ ಹಳೇದಾಯಿತು, ತುಂಬ ಎಲ್ಲನೂ ದೂರ ಹೋದಾಗ ಪೇಷಂಟ್ಗಳು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ನೂತನವಾಗಿ ಒಂದು ಹೊಸ ಗಾಡಿನ, ಅದು ದೊಡ್ಡದು ಗಾಡಿ, ತುಂಬ ಚೆನ್ನಾಗಿರೋಂಥ ಸ್ಟ್ರೆಚರ್ಗಳೆಲ್ಲ ಚೆನ್ನಾಗಿರೋಂಥ ಈ ಹೊಸ ಗಾಡಿನ ನೆಕ್ಸ್ಟ್ 23/4/2026 ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಸ್ಥಳ ಬಂದು ಕಾರ್ಯಕ್ರಮ ಸ್ಥಳ ಬಂದು ಕೊರಟಗೆರೆ ಬಸ್ ಸ್ಟ್ಯಾಂಡ್ ಪುರಸಭೆ ಮುಂಭಾಗವಿದೆ. ಕಾರ್ಯಕ್ರಮ ಬಂದು 5 ಗಂಟೆಗೆ ಇರುತ್ತೆ. ಮತ್ತು ಇದಕ್ಕೆ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಇಂದಿನ ಒಂದು ಆಂಬುಲೆನ್ಸ್ ಬರಬೇಕು ಅಂತೇಳಿ ಎಲ್ಲ ಮಾತಾಡ್ತಾರೆ, ಫ್ರೆಂಡ್ಸು ಇವರೆಲ್ಲ ಮಾತಾಡಿ ಹಾಗೂ ನಮ್ಮ ಫ್ರೆಂಡ್ಸ್ ಗ್ರೂಪ್ ಹಾಗೂ ಜಗ್ಗೇಶ್ ಅಭಿಮಾನಿ ಸಂಘದಿಂದ ಒಂದು ಆಂಬುಲೆನ್ಸ್ ಕೊಡುಗೆಯಾಗಿ ಸಾರ್ವಜನಿಕರು ಕೊಡಬೇಕು ಅಂತ ಮಾತಾಡ್ತಾರೆ. ಹುಡುಗರೆಲ್ಲ ಸೇರಿ ಮಾತಾಡ್ಕೊಂಡು ಈಗ ಲೋಕಾರ್ಪಣೆ ಮಾಡಬೇಕು. 23/4/2026 ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಮಾತಾಡಿಕೊಂಡು ಈಗ ಆಂಬುಲೆನ್ಸ್ ರೆಡಿ ಇದೆ. 24ನೇ ತಾರೀಕು ಬರ್ತಿದ್ದೀವಿ. 23ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಹನುಮಂತನಾಥ ಸ್ವಾಮೀಜಿಗಳು ಹಾಗೂ ನಮ್ಮ ಗೃಹ ಸಚಿವರು ಕೆಎನ್ ರಾಜಣ್ಣವರು, ಸೋಮಣ್ಣನವರು ಹಾಗೂ ಜಗ್ಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ತಾವುಗಳೆಲ್ಲ ಬಂದು ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಓಕೆ. ಎಲ್ಲ ಆತ್ಮೀಯ ಪತ್ರಿಕಾ ಸ್ನೇಹಿತರೆ, ಏನು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಅನ್ನೋದು ಇದು ಒಂದು ರಾಜ್ಯ ಮಟ್ಟದಲ್ಲೇ ಹೆಸರಾದಂಥ ಸೇವಾ ಸಮಿತಿ. ಈ ಒಂದು ಸೇವೆಗೆ 20 ವರ್ಷಗಳಿಂದ ಸತತವಾಗಿ ಒಂದಲ್ಲ ಒಂದು ರಂಗದಲ್ಲಿ ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ತನ್ನದೇ ಆದ ಸೇವೆಯನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಅವರು ಈಗಾಗಲೇ ರವಿಯಣ್ಣ ಹೇಳಿದಂಗೆ ಪರಿಸರ ಇರ್ಬೋದು, ಕೊರೋನಾ ಸಂದರ್ಭದಲ್ಲಿ ಏನು ಎಲ್ಲ ಒಂದು ರೋಗಿಗಳಿಗೆ ಉಚಿತವಾಗಿ ಆಹಾರ ಮತ್ತು ಸಾರ್ವಜನಿಕ ಆಹಾರ ನೀಡೋದಲ್ಲಿರ್ಬೋದು, ಕರೋನಾದಲ್ಲಿ ಸತ್ತಂತಹ ವ್ಯಕ್ತಿಗಳನ್ನ ಮುಟ್ಟಕ್ಕೆ ಹೆದರ್ಕಂತಿದ್ದ ಟೈಮಲ್ಲಿ ಈ ಒಂದು ಫ್ರೆಂಡ್ಸ್ ಗ್ರೂಪ್ ರವೀಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರನ್ನ ಇವರೇ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಂದ ಸತ್ತಂತಹ ಬಾಡಿಗಳನ್ನ ಹಾಕೊಂಡ್ಬಂದು ಮತ್ತೆ ಅದನ್ನು ಎಲ್ಲ ಅಂತ್ಯ ಸಂಸ್ಕ್ರಿಯೆ ಮಾಡುವಂತಹ ಮಹತ್ತರ ಕಾರ್ಯ ಯಾರಾದರೂ ಮಾಡಿದರೆ ಈ ರಾಜ್ಯದಲ್ಲಿ ಅದು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಸಮೇತ ಒಂದಾಗುತ್ತೆ. ಏಕೆಂದರೆ ಅಂತಹ ಟೈಮಲ್ಲಿ ಒಂದು ಎಡಮುಟ್ಟದ ಸಮೇತ ಸಂಬಂಧಿಕರೇ ಎದುರ್ಕೊಳ್ಳುವಾಗ ಇವರು ಆ ಸೇವೆನ ಮಾಡಿದ್ದಾರೆ. ಇಂತಹ ಎಲ್ಲ ಒಂದು ಸೇವೆಗಳನ್ನ ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಮಾಡ್ಕೊಂಡು ಬರ್ತಾ ಇದೆ. ಆಮೇಲೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದೆ. ಈ ಬಾರಿ ನೂತನವಾಗಿ ಈಗಾಗಲೇ ಒಂದು ಆಂಬುಲೆನ್ಸನ್ನು ಇವರು ಸಾರ್ವಜನಿಕ ಸೇವೆಗೆ ಅಂತ ಸ್ವಂತ ಖರ್ಚಿನಲ್ಲಿ ಬಿಟ್ಟಿದ್ರು. ಬಟ್ ಅದು ಸುಮಾರು ವರ್ಷಗಳ ಸೇವೆ ಸಲ್ಲಿಸಿದ ಮೇಲೆ ಅದು ಸ್ವಲ್ಪ ಹಳೇದಾಗ್ತಾ ಬಂದಾಗ ಮತ್ತೆ ಅದನ್ನು ಈಗ ರೂರಲ್ಗೆ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಆಂಬುಲೆನ್ಸ್ ಬಿಟ್ಟು ಮತ್ತೆ ಕೊರಟಗೆರೆಗೆ ಹೊಸ ಆಂಬುಲೆನ್ಸನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಏನು ಅಂದರೆ ಒಂದು ಟೈಮು ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರಿ ವೆಹಿಕಲ್ಗಳು ಸರಿಯಾಗಿ ಬರೋದಿಲ್ಲ. 108 ಎಂತಹ ಆಕ್ಸಿಡೆಂಟ್ ಆದ ಟೈಮಲ್ಲಿ ಇಲ್ಲ ಎಂತಹ ತುರ್ತು ಸಮಿತಿಯಲ್ಲಿ, ಆಮೇಲೆ ಗೌರ್ಮೆಂಟ್ ವೆಹಿಕಲ್ಗಳಿಗೆ ಇಲ್ಲದ ಸಬೂಬು ಕೋಡ್ಗಳು ಇರ್ತವೆ. ಅವಾಗ ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯವರಿಗೆ ಫೋನ್ ಮಾಡಿದಾಗ ಅವ್ರ ಆಂಬುಲೆನ್ಸನ್ನು ಎಂಥ ಕಷ್ಟದಲ್ಲೂ ಯಾವುದೇ ಥರದ ನಿಬಂಧನೆಗಳಿಂದಲೇ ಕಳಿಸ್ಕೊಡ್ತಾರೆ. ಅಂದರೆ ಅವ್ರಿಗೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಾಸ್ಯ ಹಾಗೂ ರೇಖಾ ದಾಸು ಹಾಗೂ ಜೂನಿಯರ್ ವಿಷ್ಣುವರ್ಧನ್, ಸುಮಾರು ನವನೀತ ಇವರೆಲ್ಲ ಆಗಮಿಸಲಿದ್ದಾರೆ. ಸಂಜೆ ಕಾರ್ಯಕ್ರಮ ಮಾಮೂಲಿ ಪುರಸಭಾ ಮುಂದೆ ಕಾರ್ಯಕ್ರಮಕ್ಕೆ ಬಂದು ಈ ಅವಕಾಶನ ಸಮರ್ಪಿಸಿದ್ದಾರೆ.